ನಮಸ್ಕಾರ ಸ್ನೇಹಿತರೆ. ಪರಿಸರ ದಿನದ ಶುಭಾಶಯಗಳು. ಇಂದು ಪರಿಸರ ದಿನ. ಪರಿಸರ ಅಂದ ತಕ್ಷಣ ಒಂದು ಬೀಜ ಮೊಳೆತು ಚಿಗುರೊಡೆದು ಭೂಮಿಯ ಮೇಲೆ ತಲೆ ಎತ್ತಿ ನಿಲ್ಲುವುದು ಮೂಲ ಅನಿಸುತ್ತೆ. ಪರಿಸರದ ಮೂಲ ಬೆಳವಣಿಗೆಗೆ ಅದನ್ನು ನಾನಿಲ್ಲಿ ಈ ಕವನದಲ್ಲಿ ವರ್ಣಿಸಿದ್ದೇನೆ. ಚಿಗುರು ಚೇತನ ಕಾಳ್ಗವಚದೊಳೊಪ್ಪಿದ ದ್ವಿದಳದಿಂ ಧಾತುವದು ಹನಿಯ ಜಳಕದಿ ಪುಳಕಿತವಾಗಿ ಧವಳದಲೆಯನೆತ್ತಿ ವಂಕಿಮೈ ಸೆಟೆದು ಭುವಿಯ ಮೇಲ್ ತಲೆ ಎತ್ತಿ ನಿಲ್ಲುವುದೇನು ಚೈತನ್ಯವೋ ಚೇತನವೋ ಜೀವಾತ್ಮನ ಆವಾಹನೆಯೋ ಮರಳರಾಮ. ಇಲ್ಲಿ ಯಾವುದೇ ಒಂದು ಕಾಳಿಗೆ ಅದಕ್ಕೊಂದು ಕವಚ ಇರುತ್ತೆ. ಕಾಳ್ಗವಚ, ಕಾಳಿನ ಸಿಪ್ಪೆ. ಆ ಸಿಪ್ಪೆ ಒಳಗಡೆ ಎರಡು ದಳಗಳು ಒಂದಕ್ಕೊಂದು ಅಪ್ಕೊಂಡಿರ್ತವೆ. ಕಾಳ್ಗವಚದೊಳಪ್ಪಿದ ದ್ವಿದಳದಿಂ, ಆ ಎರಡು ದಳಗಳ ಮಧ್ಯ ಒಂದು ಸಣ್ಣ ಧಾತು ಇರುತ್ತೆ. ಆ ಧಾತುವು ಹನಿ ನೀರು ಬಿದ್ದಾಗ, ಅಂದರೆ ಮಳೆ ನೀರು ಬಿದ್ದಾಗ ಹನಿಯ ಜಳಕದಿ ಪುಳಕಿತವಾಗಿ ಧವಳದೆಲೆಯನ್ನೆತ್ತಿ, ಅಂದರೆ ಆ ಹನಿ ನೀರು ಬಿದ್ದ ತಕ್ಷಣ ಅದಕ್ಕೆ ಜೀವ ಬಂದಾಗ ಆಗುತ್ತೆ. ಅದು ಧವಳದೆಲೆ ಅಂದರೆ ಬಿಳಿ ಎಲೆಗಳು, ಎರಡು ಬಿಳಿ ಎಲೆಗಳು. ಅದು ಅವಾಗಿನ್ನೂ ಪೂರ್ಣ ಹಸಿರಾಗಿರಲ್ಲ, ಸ್ವಲ್ಪ ಸೆಮಿ ಗ್ರೀನಿಶ್ ವೈಟ್ ಇರುತ್ತೆ. ಆ ಎರಡು ಎಲೆಗಳನ್ನು ತಲೆ ಎತ್ತಿ ನಿಂತು ಆ ಕೊಂಕಾಗಿರೋ ಒಂದು ಚಿಗುರು ನೇರ ಮೈಯನ್ನು ಸೆಟೆದು ನಿಲ್ಲುವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಆವಾಗ ಅದರ ಮೇಲ್ಮೈನಲ್ಲಿರೋ ಮಣ್ಣು ಸರಿಗಿ ಭುವಿಯ ಮೇಲೆ ತಲೆ ಎತ್ತಿ ನಿಲ್ತಾ ಇದೆಯೇನೋ ಅದು ಅನ್ನೋ ಒಂದು ಭಾವ ಅದನ್ನು ನೋಡಿದಾಗ ಅನಿಸುತ್ತೆ. ಅದಕ್ಕೆ ಆವಾಗ ಜೀವಾತ್ಮನ ಆವಾಹನೆ ಆಗ್ತಾ ಇದೆಯೋನೋ ಅನ್ನೋ ಒಂದು ಅದರದ್ದು ಆ ಸಣ್ಣ ಧಾತುವಿನ ಸಾಹಸವನ್ನು ನೋಡಿದಾಗ ಎಷ್ಟು ಆಶ್ಚರ್ಯ ಅನಿಸುತ್ತಲ್ವ. ಇದೇ ಜಗತ್ತಿನ ಸೋಜಿಗ. ವಂದನೆಗಳು ಗೆಳೆಯರೆ.